Hello friends, welcome back. This is Shivanand. Thanks for subscribing my channel and thanks for your loving support. Friends, ಇವತ್ತಿನ ಒಂದು ವಿಡಿಯೋದ ಟಾಪಿಕ್ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ನಿಮಗೆ ಗೊತ್ತಿರಬಹುದು ಈಗ ತುಂಬಾ ಜನಕ್ಕೆ ಈ ಒಂದು ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂತಂದ್ರೆ ತುಂಬಾನೇ ಒಂದು ಟಫ್ ಲ್ಯಾಂಗ್ವೇಜ್ ಆಗಿದೆ. ಸೊ ಅವರಿಗೆ ಅವರ ಒಂದು ಮೊಬೈಲಲ್ಲಿ ಯಾವುದೇ ಒಂದು ಇಂಗ್ಲೀಷಲ್ಲಿ ಮೆಸೇಜ್ ಬಂದರೂ ಕೂಡ ಅವರಿಂದ ಓದೋಕ್ಕೆ ಆಗ್ತಾ ಇರೋದಿಲ್ಲ. ಸೊ ಅವು ಕೆಲವೊಂದು ಸಾರಿ ಆ ಒಂದು ಮೆಸೇಜ್ಗಳು ತುಂಬಾ ಇಂಪಾರ್ಟೆಂಟ್ ಆಗಿದ್ರೂ ಕೂಡ ಅವರು ಆ ಒಂದು ಮೆಸೇಜ್ಗಳನ್ನ ಓದ್ತಾ ಇರೋದಿಲ್ಲ. ಸೊ ಹಾಗಾಗಿ ಫ್ರೆಂಡ್ಸ್ ಈಗ ನೋಡ್ಬೋದು, ಈಗ ನಮ್ಮ ಒಂದು ಮೊಬೈಲ್ನಲ್ಲಿ ಈಗ ಒಂದು ಇಂಗ್ಲೀಷ್ ಮೆಸೇಜ್ ಬಂದಿರುತ್ತೆ. ಸೊ ಈ ಒಂದು ಮೆಸೇಜ್ನ ನಾವು ತುಂಬಾ ಈಸಿಯಾಗಿ ನಮ್ಮ ಒಂದು ಲ್ಯಾಂಗ್ವೇಜಲ್ಲಿ ನಾವು ಅದನ್ನು ಟ್ರಾನ್ಸ್ಲೇಟ್ನ ಮಾಡ್ಕೊಬಿಟ್ಟು ಓದ್ಬೋದು. ಸೊ ಈಗ ಇಂಗ್ಲೀಷ್ ಇರೋದ್ರೆ ನಾವು ತುಂಬಾ ಈಸಿಯಾಗಿ ನಾವು ಇದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ನ ಮಾಡ್ಕೊಳ್ಳೋದು. ಅದು ಹೇಗೆ ಅಂತ ನಾವು ನೋಡೋಣ. ಸೊ ಇಲ್ಲಿ ನಿಮಗೆ ಒಂದು ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಈಗ ನಮಗೆ ಬಂದಿರುವಂಥ ಈ ಒಂದು ಮೆಸೇಜ್ನ ನಾವು ಈ ರೀತಿಯಾಗಿ ಹೋಲ್ಡ್ನ ಮಾಡಿ ಅದನ್ನ ಇಲ್ಲಿ ಮೇಲೆ ಕಾಣಿಸುತ್ತೆ ಒಂದು ಕಾಪಿ ಅನ್ನುವಂಥ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅದನ್ನು ಕಾಪಿನ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ನಮಗೆ ಒಂದು ಬಬಲ್ ಕಾಣಿಸ್ತಾ ಇದೆ, ನೀವು ಇಲ್ಲಿ ನೋಡ್ಬೋದು. ಈ ಒಂದು ಬಬಲ್ ಮೇಲೆ ಜಸ್ಟ್ ನಾವು ಒಂದು ಕ್ಲಿಕ್ನ ಮಾಡಿದ್ರೆ ಸಾಕು. ಸೊ ಈ ಒಂದು ಇಂಗ್ಲೀಷಲ್ಲಿ ಬಂದಿರುವಂಥ ಈ ಒಂದು ಮೆಸೇಜ್ ಏನಾಗಿದೆ ಅದು ಕಂಪ್ಲೀಟ್ ಆಗಿ ಇಲ್ಲಿ ಕೆಳಗಡೆ ನಮಗೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಆಗಿ ತೋರಿಸ್ತಾ ಇದೆ, ನೀವು ಇಲ್ಲಿ ನೋಡ್ಬೋದು. ಸೊ ಫ್ರೆಂಡ್ಸ್, ಈ ರೀತಿಯಾಗಿ ತುಂಬಾ ಈಸಿಯಾಗಿ ನಮ್ಮ ಒಂದು ಮೊಬೈಲ್ನಲ್ಲಿ ಬರುವಂಥ ಯಾವುದೇ ಒಂದು ಇಂಗ್ಲೀಷ್ ಮೆಸೇಜ್ ಆಗಿದ್ರು ಕೂಡ ಅದನ್ನು ತುಂಬಾ ಈಸಿಯಾಗಿ ನಮ್ಮ ಒಂದು ಲ್ಯಾಂಗ್ವೇಜ್ಗಳಲ್ಲಿ ನಾವು ಕನ್ವರ್ಟ್ನ ಮಾಡ್ಕೊಬಿಟ್ಟು ಅದನ್ನು ಓದ್ಕೊಳ್ಬೋದು. ಸೊ ಹಾಗಾದರೆ ಅದನ್ನು ಯಾವ ರೀತಿಯಾಗಿ ನಾವು ಇದನ್ನು ಮಾಡಬೇಕಂತ ನಾವು ಈ ಒಂದು ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳ್ಕೊಳ್ತಾ ಹೋಗೋಣ. ಫ್ರೆಂಡ್ಸ್, ಈ ಒಂದು ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಏನೋ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಮರೆಯದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಇದೇ ರೀತಿಯ ಡೈಲಿ ಲೇಟೆಸ್ಟ್ ವೀಡಿಯೋಸ್ಗಳ ಅಪ್ಡೇಟಿಗಾಗಿ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಫ್ರೆಂಡ್ಸ್, ಈಗ ಫಸ್ಟ್ ಅದಕ್ಕೆ ನಾವು ಒಂದು ತುಂಬಾ ಸಿಂಪಲ್ ಆಗಿರುವಂಥ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗಿದೆ. ಈ ಒಂದು ಅಪ್ಲಿಕೇಶನ್ ಲಿಂಕ್ ನಿಮಗೆ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ, ಮತ್ತು ಈ ಒಂದು ಅಪ್ಲಿಕೇಶನ್ ನಿಮಗೆ ಈ ಒಂದು ಗೂಗಲ್ ಪ್ಲೇಸ್ಟೋರ್ಲು ಕೂಡ ಅವೈಲೇಬಲ್ ಇದೆ. ಫ್ರೆಂಡ್ಸ್, ಈಗ ನಾವು ಫಸ್ಟ್ ಈ ಒಂದು ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಒಂದು ಅಪ್ಲಿಕೇಶನ್ ಈಗ ಆಲ್ರೆಡಿ ಓಪನ್ ಆಗಿದೆ, ನೀವು ಇಲ್ಲಿ ನೋಡ್ಬೋದು. ಸೊ ಫ್ರೆಂಡ್ಸ್, ಇಲ್ಲಿ ಫಸ್ಟ್ ನಾವೀಗ ಈ ಒಂದು ಅಪ್ಲಿಕೇಶನ್ ಒಂದು ಸೆಟ್ಟಿಂಗ್ ಏನು ನಾವು ಮಾಡ್ಕೊಳ್ಬೇಕಂತಂದರೆ ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ನಾನು ಕನ್ನಡ ಅಂತ ಇದೆ ಮತ್ತು ಇಲ್ಲಿ ಇಂಗ್ಲೀಷ್ ಅಂತ ಇದೆ, ಅಂದರೆ ನಾನು ಇಲ್ಲಿ 2 ಲ್ಯಾಂಗ್ವೇಜಸ್ಗಳನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ನೋಡ್ಬೋದು, ಈಗ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಅಂತ ಇದೆ ಮತ್ತು ಸೆಕೆಂಡ್ ಬಂದು ಕನ್ನಡ ಅಂತ ಇದೆ. ಅಂದರೆ ನಾನೀಗ ಇಂಗ್ಲೀಷಲ್ಲಿ ಏನೇ ನಾನು ಟೈಪ್ನ ಮಾಡಿದ್ರು ಕೂಡ ಅದು ನಮಗೆ ತುಂಬಾ ಸಿಂಪಲ್ ಆಗಿ ಅದು ನಮಗೆ ಕನ್ನಡದಲ್ಲಿ ಕನ್ವರ್ಟ್ ಆಗಿ ಅಂದರೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಆಗಿ ತೋರಿಸುತ್ತೆ. ಸೊ ಇಲ್ಲಿ ಅದಕ್ಕಿಂತ ಮುಂಚೆ ನಾವು ಇಲ್ಲಿ ಏನು ಮಾಡಬೇಕಂತಂದ್ರೆ ಫಸ್ಟ್ ಇಲ್ಲಿ ಮೇಲೆ ಕಾಣಿಸ್ತಂಥ 3 ಲೈನ್ಸ್ ಮೇಲೆ ನಾವು ಕ್ಲಿಕ್ನ ಮಾಡೋಗುತ್ತೆ. ಅದ್ರ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ನ ಮಾಡಬೇಕಾಗಿದೆ. ಫ್ರೆಂಡ್ಸ್, ಇಲ್ಲಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡ್ಬೋದು ಮೇಲೆ ಟ್ಯಾಪ್ ಟು ಟ್ರಾನ್ಸ್ಲೇಟ್ ಅಂತ ಇದೆ, ಅದ್ರ ಮೇಲೆ ನಾವು ಕ್ಲಿಕ್ನ ಮಾಡಿ ಈ ಒಂದು ಸ್ವಿಚ್ನ ನಾವು ಇಲ್ಲಿ ಎನೇಬಲ್ನ ಮಾಡ್ಕೊಳ್ಬೇಕಾಗುತ್ತೆ. ನೀವು ಇಲ್ಲಿ ನೋಡ್ಬೋದು, ಈ ಒಂದು ಸ್ವಿಚ್ನ ನಾನು ಇಲ್ಲಿ ಎನೇಬಲ್ನ ಮಾಡಿದ್ದೀನಿ. ಸೊ ಇದು ಈ ರೀತಿಯಾಗಿ ಡಿಸೇಬಲ್ ಆಗಿರುತ್ತೆ, ಇದನ್ನು ನಾವು ಎನೇಬಲ್ನ ಮಾಡ್ಕೊಳ್ಬೇಕಾಗುತ್ತೆ. ಇದನ್ನು ಎನೇಬಲ್ನ ಮಾಡ್ಕೊಂಡ ತಕ್ಷಣ ಇಲ್ಲಿ ಕೆಳಗಡೆ ನಿಮಗೆ ಮತ್ತೆ ಲ್ಯಾಂಗ್ವೇಜಸ್ನ ಒಂದು ಆಪ್ಷನ್ ತೋರಿಸ್ತದೆ, ಅದ್ರ ಮೇಲೆ ನೀವು ಕ್ಲಿಕ್ ನೋಡಿ. ಅದ್ರ ಮೇಲೆ ಕ್ಲಿಕ್ನ ಮಾಡಿ ಯುವರ್ ಪ್ರೈಮರಿ ಲ್ಯಾಂಗ್ವೇಜ್ ಅಂತ ಏನಿದೆ. ಸೊ ಈಗ ನಿಮಗೆ ಕನ್ನಡ ನಿಮಗೆ ತುಂಬಾ ಪ್ರಾಪರಾಗಿ ನೀವು ಕನ್ನಡನ ಓದ್ತಾ ಇರ್ತೀರ ಅಂತಂದಾಗ ಇಲ್ಲಿ ನೀವು ಕನ್ನಡನ ಸೆಟ್ನ ಮಾಡ್ಕೊಳ್ಬೇಕಾಗುತ್ತೆ. ಮತ್ತು ಸೆಕೆಂಡ್ ಲ್ಯಾಂಗ್ವೇಜ್ ಬಟ್ ನೀವು ಯಾವ ಒಂದು ಲ್ಯಾಂಗ್ವೇಜಿಂದ ನಿಮ್ಮ ಒಂದು ಕನ್ನಡ ಭಾಷೆಗೆ ನೀವು ಇದನ್ನು ಟ್ರಾನ್ಸ್ಲೇಟ್ನ ಮಾಡ್ಕೊಳ್ಬೇಕಂತ ಇರ್ತೀರೋ ಆ ಒಂದು ಲ್ಯಾಂಗ್ವೇಜ್ನ ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಳ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ನಾನೀಗ ಇಲ್ಲಿ ಇಂಗ್ಲೀಷ್ನ ಸೆಲೆಕ್ಟ್ನ ಮಾಡ್ಕೊಂಡಿದ್ದೀನಿ, ಯಾಕಂದರೆ ನನಗೆ ಬರ್ತಾ ಇರೋಂಥ ಒಂದು ಇಂಗ್ಲೀಷ್ ಮೆಸೇಜಸ್ಗಳನ್ನ ನಾನು ಕನ್ನಡದಲ್ಲಿ ಅದನ್ನು ಓದಬೇಕಾಗಿರುತ್ತೆ. ಹಾಗಾಗಿ ನಾನು ಇಲ್ಲಿ ಇಂಗ್ಲೀಷ್ನ ಸೆಟ್ನ ಮಾಡ್ಕೊಂಡಿದ್ದೀನಿ. ಸೊ ಅದಾದ ತಕ್ಷಣ ಈಗ ಮತ್ತೆ ಬ್ಯಾಕ್ ಬರೋಣ. ಫ್ರೆಂಡ್ಸ್, ಈಗ ನಾವು ಬ್ಯಾಕ್ ಬಂದ ತಕ್ಷಣ ಸೊ ಈಗ ಈ ಒಂದು ಅಪ್ಲಿಕೇಶನಲ್ಲಿ ನಾವು ಮಾಡಬೇಕಾಗಿರೋಂಥ ಒಂದು ಸೆಟ್ಟಿಂಗ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಈಗ ನಾವು ಮತ್ತೆ ಕಂಪ್ಲೀಟಾಗಿ ಬ್ಯಾಕ್ ಹೋಗೋಣ. ಇಲ್ಲಿ ನಾವು ಈಗ ಒಂದು ಮೆಸೇಜ್ನ ಒಂದು ಅಪ್ಲಿಕೇಶನ್ ನಾವು ಇಲ್ಲಿ ಓಪನ್ ಮಾಡೋಣ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು, ಈಗ ನನಗೆ ಒಂದು ಇಂಗ್ಲೀಷ್ನ ಒಂದು ಮೆಸೇಜ್ ಬಂದಿದೆ. ಈಗ ಯಾವುದೇ ಆಗಿರ್ಬೋದು ನಿಮ್ಮ ಒಂದು ಮೊಬೈಲಲ್ಲಿ ಬಂದಿರುವಂಥ ಒಂದು ಇಂಗ್ಲೀಷ್ ಮೆಸೇಜ್ನ ನೀವು ಈ ರೀತಿಯಾಗಿ ಸೆಲೆಕ್ಟ್ನ ಮಾಡ್ಕೊಳ್ಬೇಕಾಗುತ್ತೆ. ಅಂದರೆ ನಿಮ್ಮ ಒಂದು ಆ ಮೆಸೇಜ್ ಮೇಲೆ ನೀವು ಈ ರೀತಿಯಾಗಿ ಹೋಲ್ಡ್ನ ಮಾಡಿದಾಗ ನಿಮಗೆ ಆ ಒಂದು ಮೆಸೇಜ್ ಸೆಲೆಕ್ಟ್ ಆಗುತ್ತೆ. ಮತ್ತು ಅದನ್ನು ನೀವು ಇಲ್ಲಿ ಮೇಲೆ ಒಂದು ಆಪ್ಷನ್ ಸಿಗ್ತಾ ಇರುತ್ತೆ ನಿಮಗೆ ಕಾಪಿ ಅಂತ, ಅದ್ಮೇಲೆ ನೀವು ಕ್ಲಿಕ್ನ ಮಾಡಿ. ಅದ್ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ನಾವೀಗ ಡೌನ್ಲೋಡ್ ಮಾಡ್ಕೊಂಡಂಥ ಈ ಒಂದು ಅಪ್ಲಿಕೇಶನ್ನ ಒಂದು ಬಬಲ್ ನಮಗೆ ಇಲ್ಲಿ ಶೋ ಮಾಡುತ್ತೆ, ನೀವು ಇಲ್ಲಿ ನೋಡೋದು. ಅದ್ಮೇಲೆ ಜಸ್ಟ್ ಒಂದು ಕ್ಲಿಕ್ನ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಅದ್ಮೇಲೆ ಒಂದು ಕ್ಲಿಕ್ನ ಮಾಡಿದ ವಿತಿನ್ ಸೆಕೆಂಡ್ಸಲ್ಲಿ ನಿಮಗೆ ಇಲ್ಲಿ ಮೇಲೆ ನೀವು ಸೆಲೆಕ್ಟ್ ಮಾಡ್ಕೊಂಡಂಥ ಒಂದು ಇಂಗ್ಲೀಷ್ ಮೆಸೇಜ್ ಏನಿದೆ ಅದು ನಿಮಗೆ ಕೆಳಗಡೆ ಕಂಪ್ಲೀಟಾಗಿ ಕನ್ನಡ ಆಗಿ ನಿಮಗೆ ಟ್ರಾನ್ಸ್ಲೇಟ್ ಆಗಿದೆ, ನೀವು ಇಲ್ಲಿ ನೋಡ್ಬೋದು. ಸೊ ಫ್ರೆಂಡ್ಸ್, ಈ ರೀತಿಯಾಗಿ ತುಂಬಾ ಸಿಂಪಲ್ ಆಗಿ ನೀವು ಇದೇ ಮೆಸೇಜ್ ಅಂತಲ್ಲ, ನೀವು ಯಾವುದೇ ಒಂದು ಎಂಥದೇ ಒಂದು ಇಂಗ್ಲೀಷ್ ಮೆಸೇಜ್ ಬಂದಿದ್ರು ಕೂಡ ಅದನ್ನು ನೀವು ತುಂಬಾ ಸಿಂಪಲ್ ಆಗಿ ಈ ರೀತಿ ಕಾಪಿನ ಮಾಡ್ಕೊಳ್ಬೇಕಾಗುತ್ತೆ. ಈ ಒಂದು ಬಬಲ್ ಮೇಲೆ ಜಸ್ಟ್ ಒಂದು ಕ್ಲಿಕ್ನ ಮಾಡಿದ್ರೆ ಸಾಕು, ಆ ಒಂದು ಮೆಸೇಜ್ ನಿಮಗೆ ಇಲ್ಲಿ ಕನ್ನಡ ಆಗಿ ಟ್ರಾನ್ಸ್ಲೇಟ್ ಆಗ್ತಾ ಇದೆ, ನೀವು ಇಲ್ಲಿ ನೋಡ್ಬೋದು. ಸೊ ಫ್ರೆಂಡ್ಸ್, ಈ ರೀತಿಯಾಗಿ ನೀವು ತುಂಬಾ ಸಿಂಪಲ್ ಆಗಿ ಈ ಒಂದು ಅಪ್ಲಿಕೇಶನ್ನ ಒಂದು ಹೆಲ್ಪಿಂದ ನೀವು ತುಂಬಾ ಈಸಿಯಾಗಿ ನೀವು ಯಾವುದೇ ಒಂದು ಲ್ಯಾಂಗ್ವೇಜಲ್ಲಿ ಇರುವಂಥ ಒಂದು ಮೆಸೇಜ್ಗಳನ್ನ ನೀವು ನಿಮ್ಮ ಒಂದು ಲ್ಯಾಂಗ್ವೇಜಲ್ಲಿ ನೀವು ಟ್ರಾನ್ಸ್ಲೇಟ್ನ ಮಾಡ್ಕೊಂಡು ನೋಡ್ಬೋದು. ಮತ್ತು ಈ ಒಂದು ಇಂಗ್ಲೀಷಲ್ಲಿ ಬಂದಿರುವಂಥ ಒಂದು ಮೇನ್ ಮೆಸೇಜ್ಗಳನ್ನ ನೀವು ತುಂಬಾ ಈಸಿಯಾಗಿ ವಿತಿನ್ ಸೆಕೆಂಡ್ಸಲ್ಲಿ ನೀವು ಅದನ್ನು ಕನ್ನಡದಾಗಿ ಟ್ರಾನ್ಸ್ಲೇಟ್ನ ಮಾಡ್ಕೊಬಿಟ್ಟು ಓದ್ಕೊಂಡು ಅದನ್ನು ತಿಳ್ಕೊಳ್ಬೋದು. ಸೊ ಹಾಗಾದ್ರೆ ಫ್ರೆಂಡ್ಸ್, ನೋಡಿದ್ರಲ್ಲ ಈ ಒಂದು ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ರಂಥ ಈ ಒಂದು ಅಪ್ಲಿಕೇಶನ್ ನಿಮ್ಗೆ ಹೇಗೆ ಅನಿಸ್ತು ಅಂತ ನಾನು ಕಮೆಂಟ್ಸ್ ಮಾಡಿ ತಿಳಿಸಿ. ಮತ್ತು ಈ ಒಂದು ಗೂಗಲ್ ಟ್ರಾನ್ಸ್ಲೇಟ್ ಅನ್ನೋಂಥ ಈ ಒಂದು ಅಪ್ಲಿಕೇಶನ್ ಒಂದು ಕಂಪ್ಲೀಟ್ ರಿವ್ಯೂನ ನಾನು ಆಲ್ರೆಡಿ ಈ ಒಂದು ಚಾನಲಲ್ಲಿ ನಾನು ಅಪ್ಲೋಡ್ನ ಮಾಡಿದ್ದೀನಿ, ಅದರ ಒಂದು ಲಿಂಕ್ ಕೂಡ ನಿಮಗೆ ಕೊಟ್ಟಿರ್ತೀನಿ. ಈ ಒಂದು ಗೂಗಲ್ ಟ್ರಾನ್ಸ್ಲೇಟ್ ಅನ್ನೋಂಥ ಈ ಒಂದು ಅಪ್ಲಿಕೇಶನ್ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ಕೂಡ ನೀವು ತಿಳ್ಕೊಳ್ಬೋದು. ಸೊ ಹಾಗಾದ್ರೆ ಫ್ರೆಂಡ್ಸ್, ಮತ್ತೆ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿ ಒಂದು ಬೆಸ್ಟ್ ಅಪ್ಲಿಕೇಶನ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಟೇಕ್ ಕೇರ್, ಬಾಯ್ ಬಾಯ್.